ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಆದರೆ ನನ್ನ ಮನಸ್ಸಲ್ಲಿ ಮಾತ್ರ ಒಂದು ಮೂಲೆಯಲ್ಲಿ ಒಂಥರ ಕೊರಗು. ನನಗೆ ಮಾತ್ರ ಯಾಕೆ ಹೀಗೆ ಶಾಂತಿ? ಫಲ ಕೊಡೋ ಮರನೇ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬಂದರೆ ಅದರ ರೆಂಬೆ ಕೊಂಬೆ ಎಲ್ಲ ಕತ್ತರಿಸಿ ಬಿಸಾಕ್ತಾ ಇರ್ತೀವಿ. ಇನ್ನು ಪ್ರಯೋಜನಕ್ಕೆ ಬರದೇ ಇರೋ ಒಂದು ಮರ ಬೇರು ಸಮೇತ ಮನೆ ಒಳಗೆ ಬಂದುಬಿಟ್ರೆ ಬಿಡ್ತೀವ ಅದನ್ನು ಕಿತ್ತು ಬಿಸಾಕ್ತೀವಿ. ಉಪಯೋಗಕ್ಕಿಲ್ದೇ ಇರೋ ಮರ ಯಾವ್ದಾದ್ರು ಇದೆಯಾ ಭಾವ? ಹೂವು ಹಣ್ಣು ಕೊಡದೇ ಇರ್ಬೋದು, ಆದರೆ ಗಾಳಿ ಅಂತೂ ಕೊಡುತ್ತಲ್ವಾ? ಅನು ಹೇ ತಿರ್ಗಾಯುಷ್ಮಾನ್ ಭವ, ತಿರ್ಗ ಸುಮಂಗಲಿ ಭವ. ಏನಿದು, ಎಷ್ಟು ವರ್ಷ ಆಯ್ತು ನೀನು ನೋಡಿ? ಚೆನ್ನಾಗಿದ್ಯಾ ಭಾವ? ಅಕ್ಕನ ಹತ್ರ ಮಾತಾಡೋ ಅಭ್ಯಾಸ ಇನ್ನೂ ಬಿಟ್ಟಿಲ್ವಾ ನೀವು? ಅದನ್ನ ಹೇಗೆ ಬಿಡೋಕ್ಕಾಗತ್ತಮ್ಮ? ನನ್ನ ಜೊತೆಯಲ್ಲೇ ಇರೋದು, ನಾನು ಇರೋವರೆಗೂ ಇರುತ್ತದು. ಅದನ್ನ ಬಿಡೋಕ್ಕಾಗತ್ತಾ? ಹೇಗಿದೆಯಾ ನೀನು? ಚೆನ್ನಾಗಿದ್ದೀನಿ. ಒಬ್ಳೇ ಬಂದ್ಯಾ? ಎಲ್ಲಿ ನಿಮ್ಮ ಯಜಮಾನ್ರು ಮಕ್ಕಳು? ಅಷ್ಟು ದೂರದಿಂದ ಇಬ್ರು ಬರೋಕ್ಕಾಗತ್ತಾ? ಅವ್ರುಗಳ ಡ್ಯೂಟಿ ಹಚ್ಬಿಟ್ಟು ನಾನು ನಮ್ಮನೆ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಬಂದಿದ್ದೀನಿ. ನನಗಿಷ್ಟ ಆಗೋದೆ ಈ ನಿನ್ನ ಅಕ್ಕರೆ. ನಂಗೆ ತುಂಬ ತುಂಬ ಖುಷಿ ಆಯಿತು. ಅನು, ನಿಮ್ಮ ಅಕ್ಕ ಶಾಂತಿ ಯಾವಾಗಲೂ ಹೇಳ್ತಾ ಇದ್ಲು, ಸಂಭ್ರಮ ಅಂದರೆ ಮನೆ ತುಂಬ ಜನ ತುಂಬಿ ತುಳುಕ್ತಾ ಇರಬೇಕು, ನಮ್ಮವರು ತಮ್ಮವರು ಅಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅಂತ. ಇಲ್ಲಿ ಎಲ್ಲರೂ ಇದ್ದರು, ಆದರೆ ಏನೋ ಒಂದು ಕೊರತೆ ಇತ್ತು. ಶಾಂತಿ ಒಡಹುಟ್ಟಿದವಳಾಗಿ ನೀನು ಬಂದು ಪರಿಪೂರ್ಣತೆ ಆಯ್ತವನು. ನಮ್ಮೆಲ್ರಿಗೂ ಹಾಗೆ ಅಲ್ವಾ ಭಾವ? ಇವತ್ತಿನ ಬದುಕು ನಾಳೆ ನೆನಪು, ನೆನಪುಗಳಲ್ಲೇ ಬದುಕ್ತೀವಿ, ನೆನಪುಗಳಾಗೇ ಹೋಗ್ತೀವಿ ಅಕ್ಕಂತ. ಶಾಂತಿ ಒಡಹುಟ್ಟಿದವಳಾಗಿ ನೀನು ಬಂದ ಮೇಲೆ ಈ ಮದುವೆಯ ಪ್ರತಿ ಕ್ಷಣವೂ ನೆನಪಲ್ಲಿ ಉಳಿಯೋದಂತೂ ಕನ್ಫರ್ಮ್. ಅದು ನೆನಪಲ್ಲಿ ಉಳಿಬೇಕು ಅಂದರೆ ಎಲ್ಲ ಸರಿಯಾಗಿತ್ತು, ಎಲ್ಲರೂ ಜೊತೆಲಿರ್ಬೇಕಲ್ವಾ ಭಾವ? ಹೌದು ಅನು, ಇಂಥ ಸುಂದರವಾದ ಸಂಭ್ರಮದಲ್ಲಿ ನಿಮ್ಮ ಅಕ್ಕ ಒಬ್ಬಳು ಇಲ್ಲ ಅನ್ನೋದೇ ದೊಡ್ಡ ಕೊರಗು. ನಾನು ಅಕ್ಕನ ಬಗ್ಗೆ ಮಾತಾಡ್ತಾ ಇಲ್ಲ ಭಾವ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಾ ಹೇಳೋ ಮಾತನ್ನ ತಾಳ್ಮೆಯಿಂದ ಕೇಳಿ ನನ್ನ ಮಾತಿಗೆ ನೀವು ಬೆಲೆ ಕಟ್ತೀರಾ ಅನ್ನೋ ಹಾಗಿದ್ರೆ ಮಾತ್ರ ಹೇಳ್ತೀನಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ನೀನು ಅಪರೂಪಕ್ಕೆ ನಮಗೋಸ್ಕರ ಬಂದಿದ್ಯಾ. ನಿನ್ನ ಮಾತು ನಾನು ಕೇಳಲ್ವಾ? ಅದೇನು ಅಂತ ಹೇಳು. ಈ ಸುತ್ತಮುತ್ತ ಎಲ್ಲೂ ನೀನು ಕಾಣಿಸ್ಕೋಬಾರ್ದು. ನಡಿ ಆಚೆ. ಯಾರನ್ನ ನೀನು ಮದುವೆ ಛತ್ರ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆಯೋ ಅವರೇ ಹೇಳ್ತಿದ್ದಾರೆ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ.